ಇದು ನೋಡಿ ನೀವು ಸಾಕು ಹಂಗೆ ಹಾಕಿ ಕಲಿಸ್ಕೊಂಡಿರ್ತೇನೆ. ಯಾರಿಗೆ ಬಾಯ್ ಮಾಡ್ದು ಅಪ್ಪು ಫಿಶ್ ಇದು ನೋಡಿ ನೀವು ಸಾಕು ಹಂಗೆ ಹಾಕಿನಿ ಕಲಿಸ್ಕೊಂಡಿರ್ತೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತೊಡಿಕಾನ ದೇವಸ್ಥಾನಕ್ಕೆ ಬಂದಿದ್ದೇವೆ. ಧನುಪೂಜೆ ಕಾರ್ಯಕ್ರಮ ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ನಾವು ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದಿರುವಂತಹದ್ದು. ಬನ್ನಿ ಎಲ್ಲ ವಿಡಿಯೋವನ್ನು ಶೇರ್ ಮಾಡ್ತೇವೆ. ನೋಡ್ತಾ ಇರ್ಬೋದು ನೀವು, ನಾವು ಸುಳ್ಯ ಸೀಮೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕಳೆದ 3 ವರ್ಷಗಳಿಂದ ಧನುಪೂಜೆಗೆ ಹೋಗ್ತಾ ಇದ್ದೇವೆ. ಜನವರಿ ತಿಂಗಳಲ್ಲಿ ನಡೆಯುವಂತಹ ಧನುಪೂಜೆ. ನಾವು ಧನುಪೂಜೆ ಮುಗಿಯುವ ಲಾಸ್ಟ್ ಡೇಗಿಂತ 1 ಡೇ ಮುಂಚೆ ಹೋಗಿದ್ವಿ. ನಾನು, ನಿನಾದ್, ಅಮ್ಮ, ಹಸ್ಬೆಂಡ್ ಹೋಗಿರುವಂತಹದ್ದು. ಮುಂಜಾನೆ 4 ಗಂಟೆಗೆ ನಾವು ಎದ್ದು ಹೊರಟಿರುವಂತಹದ್ದು. 5 ಕಾಲಾಗುವಾಗ ಪೂಜೆ ಶುರು ಆಗುತ್ತೆ. ಇಲ್ಲಿ ಪ್ರಶಾಂತವಾದ ವಾತಾವರಣ. 1 ತಿಂಗಳ ಕಾಲ ಧನುಪೂಜೆ ನಡೆಯುತ್ತೆ. ಇಲ್ಲಿ ದೇವಾಲಯದ ಒಳಗಡೆ ಪೂಜೆ ಎಲ್ಲ ಆದಮೇಲೆ ದೇವರ ಬಲಿಯೊಂದಿಗೆ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕೋಕ್ಕಿರುತ್ತೆ. ಇಲ್ಲಿ ಅಮ್ಮ, ನಿನಾದ್, ಹಸ್ಬೆಂಡ್, ನಾನು ಎಲ್ಲರೂ ಕೂಡ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, 1 ತಿಂಗಳ ಕಾಲ ನಡೆಯುವಂತಹ ಈ ಧನುಪೂಜೆಗೆ ದಿನಂಪ್ರತಿ ತುಂಬ ಜನರು ಬರ್ತಾರೆ, ದೇವರ ಪೂಜೆ ಮಾಡ್ತಾರೆ, ಇಷ್ಟಾರ್ಥ ಸಿದ್ಧಿಗೆ ಬೇಡಿಕೊಳ್ತಾರೆ. ನಾನು ಕಳೆದ 3 ವರ್ಷಗಳಿಂದ ಧನುಪೂಜೆಗೆ ಹೋಗ್ತಾ ಇದ್ದೇನೆ. ಪರ್ಸ್ನಲಿ ನನಗೆ ಒಳ್ಳೆಯದಾಗಿದೆ. ಅದು ನಮ್ಮ ನಂಬಿಕೆಗೆ ಬಿಟ್ಟಿರುವಂತಹದ್ದು. ಆದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಒಂಥರ ಫ್ರೆಶ್ ವಾತಾವರಣದಲ್ಲಿ ಹೋಗಿ ಪೂಜೆ ಮಾಡುವಂತಹದ್ದು ಒಂಥರ ಚೆನ್ನಾಗಿರುತ್ತೆ. ನಮ್ಮ ಮೈಂಡು ಕೂಡ ಒಂಥರ ಖುಷಿ ಥರ ಆಗುತ್ತೆ. ಏನೇ ನೋವಿದ್ರೂ ಕೂಡ ಒಂಥರ ನಮ್ಮಿಂದ ದೂರವಾದಂತಹ ಒಂದು ಫೀಲ್ ಆಗುತ್ತೆ. ಹಾಗಾಗಿ ನಿನಾದ್ಗೆ ಇದು 2ನೇ ಸಲ. ಲಾಸ್ಟ್ ಇಯರ್ ಕೂಡ ಕರ್ಕೊಂಡು ಹೋಗಿದ್ವಿ. ಅದಕ್ಕಿಂತ ಹಿಂದಿನ ಸಲ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನೋಡ್ತಾ ಇರ್ಬೋದು, ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಡ್ತಾರೆ. ತುಂಬ ಜನ ಸೇರಿದ್ರು, ನೋಡ್ತಾ ಇರ್ಬೋದು. ಇಲ್ಲಿ ದೇವಸ್ಥಾನ ಕೂಡ ಹಾಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಒಂಥರ ಚಳಿಗೆ ಒಂಥರ ಫ್ರೆಶ್ ಆಗಿರುವಂತಹ ಗಾಳಿ, ಸುತ್ತಮುತ್ತ ಕಾಡು. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಬಿಸಿ ಬಿಸಿ ಟೀ ಮತ್ತು ತಿಂಡಿ ಕೂಡ ಕೊಡ್ತಾರೆ. ನೋಡ್ತಾ ಇರ್ಬೋದು, ನಾವಿಲ್ಲಿ ತಿಂಡಿ ಮಾಡ್ತಾ ಇದ್ದೇವೆ. ನಾವಿಲ್ಲಿ ಹೋಗುವಾಗ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ನಮಗೆ ಲಾಸ್ಟ್ ನಮ್ಮ ಹೆಸರು ಅಲ್ಲಿ ಕರೆದಿರುವಂತಹದ್ದು ಪ್ರಸಾದ ತಗೊಳ್ಳೋಕ್ಕೆ. ಫ್ರೆಂಡ್ಸ್, ಇವಾಗ ನಾವು ಮೀನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಮೀನಿದೆ ಇಲ್ಲಿ, ದೇವರ ಮೀನು ತುಂಬ ಇದೆ. ವೆದರ್ ಕೂಡ ತುಂಬ ಚೆನ್ನಾಗಿದೆ, ಚಳಿ ಕೂಡ ಇದೆ. ಬನ್ನಿ ತೋರಿಸ್ತಾ ಹೋಗ್ತೇನೆ ನಾನು. ಇಲ್ಲಿ ನಾವು ದೇವರ ಮೀನಿನ ಗುಂಡಿ ಹತ್ರ ಹೋಗ್ತಾ ಇದ್ದೇವೆ. ನಿನಾದ್ ಫಸ್ಟ್ ಟೈಮ್ ನೋಡ್ತಾ ಇರುವಂತಹದ್ದು ಇಷ್ಟು ಮೀನನ್ನು. ಅವನ ರಿಯಾಕ್ಷನ್ ಹೇಗಿತ್ತು ಎಲ್ಲ ವಿಡಿಯೋವನ್ನು ತೋರಿಸ್ತೇನೆ ನಾನು. ಮನೆಯಲ್ಲಿ ಅಕ್ವೇರಿಯಂನಲ್ಲಿ ಮೀನು ನೋಡ್ತಾನೆ. ಇಲ್ಲಿ ಇಷ್ಟು ಮೀನು ಕಾಣುವಾಗ ಏನು ಮಾಡ್ತಾನೆ ನೋಡಿ ನೀವು ಕೂಡ. ಇಲ್ಲಿ ನಾವು ಮೀನಿಗೆ ಫುಡ್ ತಗೊಳ್ತಾ ಇದ್ದೇವೆ, ಹುರಿಯಕ್ಕೆ ತಗೊಳ್ತಾ ಇದ್ದೇವೆ. ನೋಡ್ತಾ ಇರ್ಬೋದು, 20 ರೂಪಾಯಿನೂ ತಗೊಂಡ್ರು. ನೋಡ್ತಾ ಇರ್ಬೋದು, ನಿನಾದ್ ನೋಡ್ತಾ ಇದ್ದಾನೆ. ಫಸ್ಟ್ ಫುಲ್ ಎಕ್ಸೈಟ್ ಆದ ಅವನು, ಇಷ್ಟು ಮೀನಿದೆಯಾ ಅಂತ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಎಷ್ಟು ಮೀನಿದೆ ಗೊತ್ತಾ. ಇದು ಒಂಥರ ನಂಬಿಕೆಗೆ, ನಮ್ಮ ನಂಬಿಕೆಯನ್ನು ಇನ್ನೂ ಕೂಡ ನಮ್ಮನ್ನು ಬಲಪಡಿಸುತ್ತೆ. ಯಾಕಂದರೆ ಮೀನು ಇಲ್ಲೇ ಇರುತ್ತೆ, ದೇವರ ಮೀನು ಎಲ್ಲಿ ಕೂಡ ಹೋಗೋದಿಲ್ಲ. ಅದು ಸ್ವಲ್ಪ ಚಳಿ ಇದ್ದ ಕಾರಣ ಹೊರಗಡೆ ಬಂದಿರಲಿಲ್ಲ. ಇಲ್ಲಾಂದರೆ ಇನ್ನೂ ಕೂಡ ತುಂಬ ಮೀನು ಇದೆ ಇಲ್ಲಿ.
ಎಲ್ಲ ಆ ಕಡೆ ಇತ್ತು. ಫುಡ್ ಹಾಕ್ತಾ ಇರುವಾಗ ಒಂದೊಂದೇ ಬರ್ತಾ ಇತ್ತು. ಸ್ವಲ್ಪ ಬಿಸಿಲು ಬಂದಮೇಲೆ ಸ್ವಲ್ಪ ಈ ಕಡೆ ಬರುತ್ತೆ, ಅದು ನೋಡ್ತಾ ಇರ್ಬೋದು ನೀವು. ನಿಜವಾಗ್ಲೂ ನಂಬಿಕೆಗೆ ಒಂಥರ ಇನ್ನೂ ಗಟ್ಟಿ ಮಾಡಿಸುತ್ತೆ ನಮ್ಮ ನಂಬಿಕೆಯನ್ನು. ಇಲ್ಲಿ ಎಲ್ಲರೂ ಹೇಳ್ತಾರೆ ಒಂದು ಮೂಗು ಚುಚ್ಚಿದ ಮೀನಿದೆ ಅಂತ, ಬಟ್ ಅದು ಕಾಣಿಸೋದಿಲ್ಲ ನಮಗೆ, ತುಂಬ ಕಡಿಮೆ ಕಾಣಿಸುವಂತಹದ್ದು. ಇಲ್ಲಿ ಅಮ್ಮ, ನಿನಾದ್, ನಾವು ಎಲ್ಲ ಕೂಡ ಫುಡ್ ಹಾಕಿದ್ವಿ. ನೋಡ್ತಾ ಇರ್ಬೋದು ಹುರಿಯಕ್ಕೆ ಹಾಕ್ತಾ ಇದ್ದೇವೆ. ಯಾರಿಗೆ ಬಾಯ್ ಮಾಡ್ದು? ಅಪ್ಪು ಫಿಶ್ ನೋಡ ಅಲ್ಲ ಇಷ್ಟೊತ್ತಿಗೆ ಕೊಡ್ತಿದ್ದಲ್ಲ ಅದನ್ನು ಫುಲ್ ಖಾಲಿ ಮಾಡೋದ್ರಲ್ಲ. ಅದು ಬರ್ಬೇಕೆಲ್ಲ ಬಿಸಿಲಿಗೆ ಬರ್ತದೆ. ಹೌದು, ಈಗ ಸ್ವಲ್ಪ ಚಳಿ ಅಲ್ಲ. ಇಲ್ಲಿ ಸುಳ್ಯದಲ್ಲಿ ಭಗವತಿ ಟೆಕ್ಸ್ಟೈಲ್ ಅಂತ ಬಟ್ಟೆ ಶಾಪ್ ಇದೆ ನೋಡಿ, ಅವರು ಕೂಡ ವಿಸಿಟ್ ಮಾಡಿದರು ಧನು ಪೂಜೆಗೆ. ನನಗೆ ಅವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಒಂಥರ ನೆನಪಾಗ್ತಾ ಇತ್ತು. ಆಮೇಲೆ ಮಾತಾಡಿಸುವಾಗ ಹೇಳಿದರು, ನಾವು ಭಗವತಿ ಟೆಕ್ಸ್ಟೈಲ್ ಓನರ್ ಅಂತ, ಕಾಸರಗೋಡ್ನವರಂತೆ. ಅವರು ಫಸ್ಟ್ ಟೈಮ್ ಅಂತ ಇಲ್ಲಿಗೆ ಬರುವಂತಹದ್ದು. ಅವರು ತುಂಬ ಖುಷಿಯಾಯಿತು, ಮೀನು ವಾತಾವರಣ ಎಲ್ಲ ನೋಡಿ ಹೇಳ್ತಾ ಇದ್ರು. ನಾನು ತುಂಬ ಸಲ ಇಲ್ಲಿಗೆ ವಿಸಿಟ್ ಮಾಡಿದ್ದೇನೆ, ಆದರೆ ನಿನಾದ್ಗೆ ಇದು ಫಸ್ಟ್ ಟೈಮ್. ಅಂದರೆ ಲಾಸ್ಟ್ ಇಯರ್ ಬಂದಿರುವಾಗ ಪುಟಾಣಿಯಾಗಿದ್ದ, ಅವನಿಗೆ ಇಲ್ಲಿ ಬೆಳಕು ಕೂಡ ಅಷ್ಟು ಆಗಿರಲಿಲ್ಲ, ನಾವು ಈ ಕಡೆ ಬಂದಿರಲಿಲ್ಲ. ಈ ವರ್ಷ ಈ ಕಡೆ ಬಂದು ಕರ್ಕೊಂಡು ಬಂದು ತೋರಿಸಿದ್ವಿ. ಅವನು ಹೇಗೆ ಖುಷಿ ಪಡ್ತಾನೆ ಅನ್ನೋದನ್ನು ನೋಡಬೇಕು ಅಂತ ನನಗಿತ್ತು. ತುಂಬ ಖುಷಿಪಟ್ಟ ಅವನು ಕೂಡ. 4 ಗಂಟೆಗೆ ಪಾಪ ಎದ್ದೇಳಿಸಿ ಸ್ನಾನ ಮಾಡಿಸಿ ನಾನು ಅವನ್ನ ಕರ್ಕೊಂಡು ಬಂದೆ. ಒಂದು ಸ್ವಲ್ಪ ಕೂಡ ನಿದ್ದೆ ಮಾಡಲಿಲ್ಲ, ಹಠ ಮಾಡಲಿಲ್ಲ. ದೇವರ ಪೂಜೆಗೆ ಕೂಡ ಹಾಗೇ ನಿಂತಿದ್ದ. ಆಮೇಲೆ ಇಲ್ಲಿ ಫಿಶ್ ನೋಡುವಾಗ ಕೂಡ ಅಷ್ಟೇ ಹಠ ಮಾಡಲಿಲ್ಲ, ಚೆನ್ನಾಗಿ ನಗ್ತಾ ಇದ್ದ. ನಾವು ನನ್ನ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗಿ ಅಲ್ಲಿಂದ ಹತ್ತಿರ ಅರಂತೋಡಾಗಿ ತುಡಿಕಾನ ಹೋಗುವಂತಹದ್ದು. ನಾವು ಹಾಗೆ ಹೋಗಿದ್ವಿ, ನೋಡ್ತಾ ಇರ್ಬೋದು ನೀವು. ಬೆಚ್ಚದ ವಿಡಿಯೋ ಎಲ್ಲ ಅಂತಿಲ್ಲ, ಈಗ ಹೊಸ್ತು ಅಲ್ಲ ಮಂಗ. ಮೀನುಗುಂಡಿಗೆ ಹೋಗಿ ಬಂದ್ವಿ ನಾವು. ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ಬ್ಯಾಕ್ ಸೈಡ್ ಹಸ್ಬೆಂಡ್ ಇದ್ದಾರೆ, ಬೆಚ್ಚ. ಫ್ರೆಂಡ್ಸ್, ಇವಾಗ ನಾವು ಧನು ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೇವೆ. ಬೆಳಿಗ್ಗೆ 4 o'clock ಮನೆ ಬಿಟ್ಟಿದ್ವಿ. ಪೂಜೆ ಎಲ್ಲ ಆಗುವಾಗ 5:30, 6 ಆಗಿತ್ತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ವೆದರ್ ತುಂಬ ಚೆನ್ನಾಗಿದೆ, ಚಳಿ ಕೂಡ ಇದೆ, ಬಟ್ ಒಂಥರ ಫ್ರೆಶ್ ವಾತಾವರಣ ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಈ ವರ್ಷದ ಧನು ಪೂಜೆ ತುಂಬ ಚೆನ್ನಾಗಿ ನಡೆಯಿತು. ನೀವು ಕೂಡ ಮುಂದಿನ ವರ್ಷ 1 ತಿಂಗಳ ಕಾಲ ನಡೆಯುತ್ತೆ, 1 ದಿವಸ ಆದರೂ ಹೋಗಿ ದೇವರಲ್ಲಿ ಬೇಡಿಕೊಳ್ಳಿ. ನಾನು ನನ್ನ ಕೆಲವೊಂದು ಆಸೆಗಳನ್ನು ದೇವರ ಮುಂದೆ ಬೇಡಿಕೊಂಡಿದ್ದೇನೆ. ಮುಂದಿನ ವರ್ಷ ಧನು ಪೂಜೆಗೆ 100% ಫುಲ್ಫಿಲ್ ಆಗುತ್ತೆ ಅನ್ನುವ ನಂಬಿಕೆ ನನ್ನಲ್ಲಿದೆ. ಜೊತೆಗೆ ನನ್ನ ಮಗ, ನನ್ನ ಹಸ್ಬೆಂಡ್, ನನ್ನ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡಿದ್ದೇನೆ ನಾನು. ಜೊತೆಗೆ ನನ್ನ ಯೂಟ್ಯೂಬ್ ವ್ಯೂವರ್ಸ್, ನೀವು ಕೂಡ ನನ್ನ ಫ್ಯಾಮಿಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೇನೆ. ಜೊತೆಗೆ ನನಗೆ ಯಾರು ಒಳ್ಳೇದು ಬಯಸ್ತಾರೆ ನೋಡಿ, ಅವರಿಗೆ ಕೂಡ ಒಳ್ಳೆಯದಾಗಲಿ ಅಂತ ನಾನು ಡೈಲಿ ಪ್ರಾರ್ಥಿಸ್ತೀನಿ. ಇವತ್ತು ಅಂತಲ್ಲ, ನಾನು ಡೈಲಿ ಮಾರ್ನಿಂಗ್ ಪೂಜೆ ಮಾಡ್ತೇನೆ. ಆವಾಗ ನನಗೆ ಯಾರು ಒಳ್ಳೇದು ಬಯಸ್ತಾರೆ ನೋಡಿ, ಅವರಿಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ನಾನು ಸದಾ ದೇವರಲ್ಲಿ ಬೇಡಿಕೊಳ್ತೇನೆ. ನೀವು ಕೂಡ ಮುಂದಿನ ಸಲ ವಿಸಿಟ್ ಮಾಡಿ ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಮ್ಮನಿಗೆ ಕಾರ್ಕಳಕ್ಕೆ ಒಂದು ಮದುವೆಗೆ ಹೋಗೋಕ್ಕಿರೋ ಕಾರಣ ನಾವು ಬೇಗ ಬಂದ್ವಿ ಅಲ್ಲಿಂದ. ನೋಡ್ತಾ ಇರ್ಬೋದು, ಅರಂತೋಡು ಪೇಟೆಯಿಂದ
ಅಲ್ಲಿ ದ್ವಾರ ಹಾಕಿರ್ತಾರೆ, ಮೈನ್ ದ್ವಾರ ಇರುತ್ತೆ, ದೊಡಿಕಾನ ಟೆಂಪಲಿಗೆ ಹೋಗುವ ದಾರಿ ಅಂತ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ, ನೋಡ್ತಾ ಇರ್ಬೋದು ನೀವು. ನೀವೇನಾದರೂ ಮದುವೆ ಆಗಿರ್ಬೋದು, ರಿಸೆಪ್ಷನ್ ಆಗಿರ್ಬೋದು, ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಸಾರಿ ಅಥವಾ ಡ್ರೆಸ್ ಪರ್ಚೇಸ್ ಮಾಡಬೇಕು ಅನ್ನುವಂತಹ ಪ್ಲ್ಯಾನಲ್ಲಿದ್ದರೆ, ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದರೆ, ಸುಳ್ಳಿದ ಶುಭಲಕ್ಷ್ಮಿ ಹಾಸ್ಪಿಟಲ್ನ ಮುಂಭಾಗ ನಾರಾಯಣ ಬೇಕರಿಯ ಮೇಲ್ಗಡೆ ಸಣ್ಣ ಶಾಪ್ ಶ್ರೀದುರ್ಗ ಟೆಕ್ಸ್ಟೈಲ್ ಅಂತ. ರೇಟು ಕೂಡ ಕಡಿಮೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಜೊತೆಗೆ ಎಲ್ಲ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಭೇಟಿ ಕೊಡಿ. ಶ್ರೀ ಕನ್ನಡ ಬ್ಲಾಗ್ಸ್ ನೋಡಿ ಬಂದದ್ದು ಅಂತ ಹೇಳಿದರೆ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.